ಹೆಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಉಡುಪಿಯಲ್ಲಿ ನೋಡುವಂತಹ ಕೆಲವು ಪ್ರವಾಸಿ ತಾಣಗಳನ್ನು ತೋರಿಸಿಕೊಡ್ತೇನೆ. ಇವಾಗ ನಾನಿಲ್ಲಿ ಫಸ್ಟು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಹೋಗ್ತಾ ಇರೋದು. ಉಡುಪಿಯ ಕೃಷ್ಣ ಮಠವು ಸುಮಾರು 13ನೇ ಶತಮಾನದಲ್ಲಿ ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದ್ದಾರೆ. ಈ ಕೃಷ್ಣನ ಪ್ರತಿಮೆಯನ್ನು ವಾಸ್ತುಶಿಲ್ಪಿ ವಿಶ್ವಕರ್ಮ ರಚಿಸಿದ್ದಾರೆ. ಇದು ಸುಮಾರು 1000 ವರ್ಷಗಳ ಹಳೆಯದಾದ ದೇವಸ್ಥಾನ. ನೋಡಿ, ಇಲ್ಲಿ ಕನಕನ ಕಿಂಡಿ, ಕೃಷ್ಣ ಮಠದ ಕನಕನ ಕಿಂಡಿ ಯಾವ ಥರ ಕಾಣಿಸುತ್ತೆ ನೋಡಿ. ಇದು ಕೃಷ್ಣ ಮಠದ ರಥ. ನೋಡಿ ಕನಕನ ಕಿಂಡಿಯಿಂದ ನೋಡ್ಬೋದು ನಾವು ದೇವರನ್ನು. ಇದು ಮೇನ್ ಎಂಟ್ರೆನ್ಸು ಯಾವ ಥರ ಇದೆ ಅಂತೇಳಿ ನೋಡಿ. ಹಾಗೆ ಅದು ದೇವಸ್ಥಾನದ ಪಕ್ಕದಲ್ಲಿ ಕಲ್ಯಾಣಿ ಕೂಡ ಇದೆ. ತುಂಬ ಚೆನ್ನಾಗಿದೆ ಎಲ್ಲ ಪ್ಲೇಸಸ್ಸಲ್ಲಿ ಸುತ್ತಮುತ್ತಲು. ನೋಡಿ, ಇದು ಕಲ್ಯಾಣಿ, ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ಈ ಶ್ರೀಕೃಷ್ಣನನ್ನು ದ್ವಾಪರ ಯುಗದಲ್ಲಿ ದ್ವಾರಕೆಯ ರುಕ್ಮಿಣಿ ಕೂಡ ಪೂಜಿಸಲ್ಪಡುತ್ತಿದ್ದಳು ಎಂದು ಪ್ರತೀತಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದೆಲ್ಲ. ನಾವಿಲ್ಲಿ ಕೃಷ್ಣನನ್ನು ದರ್ಶನ ಪಡ್ಕೊಂಡ ನಂತರ ಹೋಗಿ ಅಲ್ಲಿ ಪಕ್ಕದಲ್ಲಿರೋ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ನಂತರ ನಾವು ಹೋಗಿದ್ದು ಮಲ್ಪೆ ಬೀಚ್ಗೆ. ಮಧ್ಯಾಹ್ನ ಹೋಗಿದ್ದು, ಅದನ್ನು ತೋರಿಸ್ತಿದ್ದೀನಿ ಬನ್ನಿ. ನೋಡಿ, ಇದು ಮಲ್ಪೆ ಬೀಚ್ ಎಂಟ್ರೆನ್ಸು ಯಾವ ಥರ ಇದೆ ಅಂತೇಳಿ ನೋಡಿ. ನೆಕ್ಸ್ಟ್ ಇಲ್ಲೆಲ್ಲ ಗೇಮ್ಸ್ ಎಲ್ಲ ಇದೆ. ಫ್ಲೋಟಿಂಗ್ ಬ್ರಿಡ್ಜ್ ಕೂಡ ಇದೆ, ಬೋಟಿಂಗ್ ಇದೆ, ಮತ್ತು ಬೈಕ್ ರೈಡಿಂಗ್ ಇದೆ, ಎಲ್ಲ ಥರದ ಗೇಮ್ಸು ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಸಮುದ್ರದ ಹತ್ರ ಮಲ್ಪೆ ಬೀಚ್ನ ವ್ಯೂ ಯಾವ ಥರ ಇದೆ ಅಂತೇಳಿ ನೋಡಿ. ಯಾವ ಥರ ಇದೆ ಅಂತೇಳಿ ನೋಡಿ. ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಡೇ ನಾವು ಮೇರಿಸ್ ಐಲ್ಯಾಂಡು, ಅದ್ರದ್ದು ವ್ಯೂ ಯಾವ ಥರ ಇದೆ ಅಂತೇಳಿ ತೋರಿಸ್ತಿದ್ದೀನಿ ನೋಡಿ. ಅದು ಬೋಟಲ್ಲಿ ಹೋಗೋದಕ್ಕೆ ಅದಕ್ಕೆ 300 ರೂಪೀಸ್ ಪರ್ ಹೆಡ್ ಚಾರ್ಜ್ ಮಾಡಿದರು. ಇದೆಲ್ಲ ಐಲ್ಯಾಂಡ್ಗೆ ಹೋಗೋ ದಾರಿಯಲ್ಲಿರುವ ವ್ಯೂ. ಇದು ನೋಡಿ, ಬೋಟಲ್ಲಿ ಹೋಗೋ ರೈಡಿಂಗು ತುಂಬ ಚೆನ್ನಾಗಿತ್ತು. ಬೋಟ್ ರೈಡಿಂಗು
ಕ್ಲಿಯರಾಗಿ ಇರುತ್ತೆ, ತುಂಬ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ನೋಡಿ ನಮಗೆ ಅಲ್ಲಿ ಒಂದು ಶಂಕು ಹುಳು ಕೂಡ ಸಿಕ್ತು. ನೋಡಿ ಈ ಶಂಕು ಹುಳನ್ನ ನಾನು ಫಸ್ಟ್ ಟೈಮ್ ನೋಡಿರೋದು, ಬದುಕಿರೋ ಶಂಕು ಹುಳನ್ನ ಯಾವ ಥರ ಇದೆ ಅಂತೇಳಿ ನೋಡಿ. ಮಾಡಿದ್ವಿ ಅಲ್ಲಿ. ನೋಡಿ ಯಾವ ಥರ ಬೈಕ್ ರೈಡ್ ಅಂತೇಳಿ, ನಮ್ಮ ಬೈಕ್ ರೈಡು ಯಾವ ಥರ ಇದೆ ಅಂತೇಳಿ ನೋಡಿ. ಫಿಶ್ ಫ್ರೈ ಎಲ್ಲ ತಿಂದ್ಕೊಂಡು ನಾವು ನೆಕ್ಸ್ಟ್ ಡೇ ಮುರುಡೇಶ್ವರಕ್ಕೆ ಹೋದ್ವಿ. ಮುರುಡೇಶ್ವರಕ್ಕೆ ಹೋಗಿರೋ ವ್ಲಾಗು ನೆಕ್ಸ್ಟ್ ವೀಡಿಯೋಲ್ಲಿ ಬರುತ್ತೆ.
ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನಮ್ಮ ವೀಡಿಯೋಸ್ನ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.